Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಕಿರಣ್ ಈಗ ಏನು ಮಾತಾಡ್ಲಿಕ್ಕೆ ಸಾಧ್ಯ? ಏನೋ ರೇವಣ್ಣ ಅಪ್ಪಿ ತಪ್ಪಿ ಒಂದು ಮಾತಾಡ್ತಿಲ್ಲ ಅನ್ನುವಂಥ ಮಾತಿದೆ. ರೇವಣ್ಣವರ ಬಾಯಿ ಬಂದಾಗಿದೆ. ರೇವಣ್ಣ ಈಗ ಮೌನಿ ರೇವಣ್ಣ ಆಗಿದ್ದಾರೆ. ನಿನ್ನೆ ರಾತ್ರಿ ರೇವಣ್ಣಗೆ SIT ಅಧಿಕಾರಿಗಳು ಗ್ರಿಲ್ ಮಾಡಿದ್ದಾರೆ. ಯಾವುದೇ ಪ್ರಶ್ನೆಗೆ ಯಾವುದೇ ಉತ್ತರವನ್ನು ಕೂಡ ರೇವಣ್ಣ ಕೊಟ್ಟಿಲ್ಲ. ನನಗೆ ಗೊತ್ತಿಲ್ಲ ಅಷ್ಟು ಮಾತ್ರ ಹೇಳಿದ್ದಾರೆ. ಇದಕ್ಕೂ ನನಗೂ ಸಂಬಂಧ ಇಲ್ಲ, ಇಷ್ಟೇ. ಅದು ಬಿಟ್ಟರೆ ಏನೊಂದನ್ನೂ ಕೂಡ ರೇವಣ್ಣ ಮಾತಾಡಿಲ್ಲ. ನನಗೂ ಇದಕ್ಕೂ ಸಂಬಂಧವೇ ಇಲ್ಲ, ಕಿಡ್ನ್ಯಾಪ್ ಮಾಡಿ ಅಂತ ನಾನು ಯಾರಿಗೂ ಹೇಳೂ ಇಲ್ಲ. ಇನ್ನು SIT ಕಚೇರಿನಲ್ಲೇ ರೇವಣ್ಣಗೆ ಮಲಗಲಿಕ್ಕೆ ಅವಕಾಶವನ್ನು ಕೊಡಲಾಗಿತ್ತು. ಕೆಲವೊಂದಷ್ಟು ಪ್ರಶ್ನೆಗಳು ಕೇಳಿದ್ದಾರೆ, ಆದರೆ ತೀರಾ ಹೆಚ್ಚಿನ ವಿಚಾರಣೆ ಇನ್ನೇನು ಮಾಡಿಲ್ಲ ಅಂತ. ಇವತ್ತೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ಮಾತಿಗಿಂತ ಮೌನ ಬೆಟರ್. ಏನಾದರೂ ಮಾತಾಡಿ ಸಿಕ್ಕಾಕೊಂಡು ಎಡವಟ್ಟು ಆಗ್ಬಿಡುತ್ತೆ ಅಂತ. ಯಾಕಂದರೆ ಈ ಪ್ರತಿ ವಿಚಾರಣೆಯ ಸಂದರ್ಭದಲ್ಲಿ ಎಲ್ಲವೂ ಕೂಡ V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ರೆಕಾರ್ಡ್ ಆಗ್ತಾ ಇರುತ್ತೆ. ಹಾಗಾಗಿ ಯಾಕೆ ಬೇಕು ಹೊರಗಡೆ? ನನಗೇನು ಗೊತ್ತಿಲ್ಲ, ಕಿಡ್ನ್ಯಾಪ್ಗೂ ನನಗೂ ಸಂಬಂಧ ಇಲ್ಲ, ಇಷ್ಟನ್ನು ಮಾತ್ರ ಹೇಳ್ತಾ ಬಂದಿದ್ದಾರೆ ರೇವಣ್ಣ. ಹಾಗಂತ ಏನು ಅಧಿಕಾರಿಗಳು ಬಿಡಲ್ಲ, ಇವತ್ತು ಕೂಡ ವಿಚಾರಣೆಯನ್ನು ಮುಂದುವರಿಸ್ತಾರೆ. ಇವತ್ತು ಹಲವು ಆಯಾಮಗಳಲ್ಲಿ ರೇವಣ್ಣವ್ರ ವಿಚಾರಣೆ ಆಗುತ್ತೆ. ದೂರು ಕೊಟ್ಟಲ್ಲಿ ಏನಾದರೂ ಮಾಡ್ತೀವಿ ಅಂತ ಮಹಿಳೆಗೆ ಏನಾದರೂ ಬೆದರಿಕೆ ಒಡ್ಡಿದಾರಾ, ಇದರ ಬಗ್ಗೆನೂ ಕೂಡ ಇವತ್ತು ವಿಚಾರಣೆ ಆಗುತ್ತೆ. ಯಾವಾಗ ಸಂತ್ರಸ್ತೆ ಏನಾದರೂ ಇದಕ್ಕೆ ಸಂಬಂಧಪಟ್ಟ ಸ್ಟೇಟ್ಮೆಂಟ್ ಕೊಟ್ಟರು ಅಂತಂತಂದರೆ ಅಷ್ಟೇ ಕತೆ. ದೂರು ನೀಡಬಾರದು ಯಾವುದೇ ಕಾರಣಕ್ಕೂ ಅನ್ನುವಂಥ ಬೆದರಿಕೆ, ಆಕೆಯನ್ನೇ ಅಪಹರಣ ಮಾಡಿದಂಥ ಘಟನೆ. ಇನ್ನು ಅತ್ಯಾಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರವೂ ಕೂಡ ರೇವಣ್ಣಗೆ ಗೊತ್ತಿದ್ದೂ ಕೂಡ ಮಗನಿಗೆ ಸಹಾಯ ಮಾಡಿದ್ರ ರೇವಣ್ಣ. ಸಹಾಯದ ಉದ್ದೇಶದಿಂದಲೇ ಕಿಡ್ನ್ಯಾಪ್ ಮಾಡಿಸಿ ಏನಾದರೂ ಮನವೊಲಿಸಬೇಕು ಅಂತ ಪ್ರಯತ್ನ ಪಟ್ರ. ಯಾವಾಗ ಎಲ್ಲಿ ನನ್ನ ತಾಯಿಯ ಜೀವಕ್ಕೆ ಆತಂಕ ಇದೆ ಅಂತ ಮಗ ಕಂಪ್ಲೇಂಟ್ ಕೊಟ್ಟನಲ್ಲ, ಅದಾದ್ಮೇಲಿಂದ ಬೇರೆ ರೀತಿಯ ತಿರುವನ್ನು ಪಡೆದು ಬಿಡ್ತು. ಬರೀ ಕಿರಣ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇದೇನೋ ಅಷ್ಟು ಸುಲಭವಾಗಿ ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂದರೆ ಈ ರೀತಿ ಕೇಸ್ಗಳು ಬಂದಂಥ ಸಂದರ್ಭದಲ್ಲಿ ತಂದೆ ಮತ್ತು ಮಗನಿಗೆ ಇಬ್ಬರಿಗೂ ಕೂಡ ಸುತ್ತಕೊಳ್ಳುತ್ತೆ ಅನ್ನುವಂಥ ಮಾತಿತ್ತು. ಆದರೆ ಎಲ್ಲೋ ಒಂದು ಕಡೆಗೆ ತಪ್ಪು ಮಾಡಿರುವಂಥ ಒಂದು ಮಗ, ಹೀಗಾಗಿ ಅಪ್ಪಂದೇನು ಇದರಲ್ಲಿ ಪಾತ್ರ ಇರಲ್ಲ ಅಂತ. ಆದರೆ ಯಾವಾಗ ಈ ಕಿಡ್ನ್ಯಾಪು ಇನ್ನೊಂದು ಮತ್ತೊಂದು ಕಥೆಗಳು ಶುರುವಾದವಲ್ಲ, ಅದಾದಮೇಲೆ ರೇವಣ್ಣರಿಗೂ ಸಂಕಷ್ಟ ಶುರುವಾಗಿದೆ. ಒಂದು ಸ್ವಲ್ಪ ಏನಾದರೂ ಮುಂದಕ್ಕೆ ಹೋಯ್ತಿದ್ದು ಅಂತಂತಂದರೆ ಭವಾನಿಯವ್ರಿಗೂ ಕೂಡ ಸಂಕಷ್ಟ ಇದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಇನ್ನು ಇದೆಲ್ಲದರ ಜೊತೆಗೆ SIT ಅಧಿಕಾರಿಗಳು ನಿನ್ನೆ ವಿಚಾರಣೆ ಮಾಡಿದ್ದಾರೆ, ಒಂದಿಷ್ಟು ಬಾಯಿ ಬಿಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಏನೇನು ನಡೆದಿದೆ, ಇದಕ್ಕೆ ರೇವಣ್ಣವರ ಉತ್ತರ ಏನಿತ್ತು, ಈ ಕೇಸ್ ಎಲ್ಲಿಂದ ಎಲ್ಲಿಗೆ ಬಂದು ನಿಂತಿದೆ, ಏನು ನಡೀತಾ ಇದೆ? ಕಿರಣ್. ರಂಗನಾಥ್, ಮುಖ್ಯವಾಗಿ ಇಲ್ಲಿವರೆಗೂ ಕೂಡ 4 ಪ್ರಕರಣಗಳಿದ್ದಾವೆ. ಒಂದು, ಫಸ್ಟು ಹೊಳೆನರಸೀಪುರದಲ್ಲಿ ಕೊಟ್ಟಂಥ ಕಂಪ್ಲೇಂಟು, ಮನೆ ಕೆಲಸದ ಆಕೆ ಕೊಟ್ಟಂಥ ಲೈಂಗಿಕ ದೌರ್ಜನ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಅಲ್ಲಿ ರೇವಣ್ಣ ಅವರು A1 ಆಗಿರ್ತಾರೆ, ಪ್ರಜ್ವಲ್ ರೇವಣ್ಣ ಅವರು A2 ಆಗಿರ್ತಾರೆ. ಆ ಒಂದು ಪ್ರಕರಣವನ್ನು ಕೂಡ SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ ಪ್ರಜ್ವಲ್ ರೇವಣ್ಣ ಮೇಲೆ ನೇರವಾಗಿ ಅತ್ಯಾಚಾರ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿರೋದು, ಆ ಪ್ರಕರಣವನ್ನು SIT ತನಿಖೆ ಮಾಡ್ತಿದ್ದಾರೆ. ಮತ್ತೊಂದು KR ನಗರದಲ್ಲಿ ಆದಂಥ ಒಂದು ಪ್ರಕರಣ, ಅದು ಕಿಡ್ನಾಪ್ ಪ್ರಕರಣ, ಅದು ರೇವಣ್ಣ ಅವರೇ A1 ಆಗಿದ್ದಾರೆ. ಆ ಒಂದು ಪ್ರಕರಣದಲ್ಲಿ ಕೂಡ ನನ್ನ ತಾಯಿಯನ್ನ ರೇವಣ್ಣ ಕಡೆಯವರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಕೂಡ ಕೊಟ್ಟಂತ ಕಂಪ್ಲೇಂಟ್. ಇದೀಗ ಫಸ್ಟ್ ಕಂಪ್ಲೇಂಟ್ ಕೊಟ್ಟಂತ ಹೊಳೆನರಸೀಪುರದಲ್ಲಿ ಅದು ಬೇಲೆಬಲ್ ಅಫೆನ್ಸ್ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಶೇಷ ನ್ಯಾಯಾಲಯ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಬೇಲ್ ಬೇಕಾಗಿಲ್ಲ, ಇದು ಸ್ಟೇಷನ್ ಬೇಲ್ ಆಗಿರೋದಂತ. ಆದರೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅರೆಸ್ಟ್ ಆಗಿರುವಂಥ ರೇವಣ್ಣರಿಗೆ ಈಗ ಮುಖ್ಯವಾಗಿರುವಂಥದ್ದು ಏನು, ಆ ಲೇಡಿನ ಅಂದರೆ ಕಿಡ್ನಾಪ್ ಆಗಿದ್ದಂಥ ಆ ವಿಕ್ಟಿಮ್ನ ಈಗಾಗಲೇ SIT ಅಧಿಕಾರಿಗಳು ಕೂಡ ಅವ್ರನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ, ಅವರ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ. ಈಗ ಆಕೆ ಕೊಡುವಂಥ ಸ್ಟೇಟ್ಮೆಂಟು ಅಥವಾ ಆಕೆ ಕೊಡುವ ಏನಾರ ಮುಂದೆ ಬಂದು ಕಂಪ್ಲೇಂಟ್ ಏನಾರು ಕೊಟ್ಟರೆ ಖಂಡಿತವಾಗ್ಲೂ ರೇವಣ್ಣಂಗೆ ಸಂಕಷ್ಟಕ್ಕೆ ಸಿಲುಕ್ತಾರೆ. ಯಾಕೆಂದರೆ ಮುಖ್ಯವಾಗಿ ಇಲ್ಲ ನಾನೇ ಹೋಗಿದ್ದೆ, ನಾನು ಅವ್ರ ಮನೆಗೆ ನಾನು ರೆಗ್ಯುಲರ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನಾನೇ ಹೋಗಿದ್ದೆ ಅಂತ ಏನಾನು ಇಲ್ಲಿ ಯಾವುದೇ ರೀತಿಯ ಬಲವಂತ ಇಲ್ಲ, ನಾನೇ ಹೋಗಿದ್ದೆ ಅಂತ ಏನಾರ ಆ ರೀತಿ ಒಂದು ಹೇಳಿಕೆ ಕೊಟ್ಟರೆ ಎಲ್ಲೋ ಒಂದು ಕಡೆ ರೇವಣ್ಣ ಅವ್ರಿಗೆ ರಿಲೀಫ್ ಆಗ್ಬೋವಂಥದ್ದು ಚಾನ್ಸಸ್ ಇದೆ.
ಇಲ್ಲ ಅವರು ರೇವಣ್ಣನ ಮೇಲೆ ಇಲ್ಲ ಕಿಡ್ನಾಪ್ ಮಾಡಿದ್ರು, ನನ್ನ ಬಲವಂತಾಗಿ ಕರ್ಕೊಂಡು ಹೋಗಿದ್ರು ಅಂತಾನು ಕಂಪ್ಲೇಂಟ್ ಕೊಟ್ಟು, ಜೊತೆಗೆ ಅತ್ಯಾಚಾರನೂ ಕೂಡ ಪ್ರಜ್ವಲ್ ರೇವಣ್ಣವ್ರು ನನ್ನ ಮೇಲೆ ಮಾಡಿದ್ರು ಅನ್ನೋದು ಕಂಪ್ಲೇಂಟ್ ಕೊಟ್ಟರೆ ತಂದೆ ಮತ್ತು ಮಗನಿಗೆ ಇಬ್ರಿಗೂ ಕೂಡ ಸಂಕಷ್ಟ ಸಿಗಾಕೋತಾರೆ. ಇಬ್ರಿಗೂ ಕೂಡ ಈ ಒಂದು ಪ್ರಕರಣದಲ್ಲಿ ಮುಖ್ಯವಾಗಿರುತ್ತೆ. ಯಾಕೆಂತಂದರೆ ಉಳಿದಂತೆ ವಿಕ್ಟಿಮ್ಸ್ಗಳು ಕೊಡುವಂಥ ಕಂಪ್ಲೇಂಟ್ಗಿಂತ ಈಕೆ ಕೊಡುವಂಥದ್ದು ಕಂಪ್ಲೇಂಟು ಅಥವಾ ಸ್ಟೇಟ್ಮೆಂಟ್ ಭಾಳಷ್ಟು ಮುಖ್ಯವಾಗಿರುವಂಥದ್ದು. ಹಾಗಾಗಿ SIT ಅಧಿಕಾರಿಗಳು ರಚನೆ ಆದ ತಕ್ಷಣ ಫಸ್ಟು ಟ್ರೇಸ್ ಮಾಡೋಕ್ಕೆ ಶುರು ಮಾಡಿದೆ. ಯಾಕೆಂದರೆ ವಿಡಿಯೋ ಯಾವಾಗ ವೈರಲ್ ಆಯಿತು ಫಸ್ಟು ಟ್ರೇಸ್ ಮಾಡೋಕ್ಕೋಗಿದ್ದು ಇದೇ ಒಂದು ಲೇಡಿಗೆ. ಯಾಕೆಂದರೆ ಉಳಿದಂಥ ಲೇಡಿಗಳ ಕಂಪ್ಲೇಂಟ್ಗೂ ಇದಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ಯಾಕೆಂತಂದರೆ ಹಾಗಾಗಿ ಇದು ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದನೇ 3-4 ದಿನ ಹಗಲು ರಾತ್ರಿ ಅನ್ನೋದೇ SIT ಅಧಿಕಾರಿಗಳು ಈ ಲೇಡಿಗಾಗಿ ವಿಕ್ಟಿಮ್ಗಾಗಿ ಹುಡುಕಾಟ ಮಾಡ್ತಾಯಿದ್ರು. ಅಂತಿಮವಾಗಿ ಮಗನೇ ಕಂಪ್ಲೇಂಟನ್ನು ಕೊಟ್ಟ ತಕ್ಷಣ ಅವ್ರಿಗೆ SIT ಅಧಿಕಾರಿಗಳಿಗೆ ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ಸಿಕ್ತು, ಸರ್ಚ್ ಮಾಡೋಕ್ಕೆ ಅವ್ರಿಗೆ ಅವಕಾಶಗಳು ಸಿಕ್ತು. ರೇವಣ್ಣ ಇರ್ಬೋದು ಅವರ ನಿವಾಸ ಕಂಪ್ಲೀಟಾಗಿ ಒಂದು ದಾಳಿಯನ್ನು ಮಾಡಿ ಎಲ್ಲ ಕಡೆ ಹುಡುಕಾಟ ಮಾಡ್ತಾರೆ. ಅಂತಿಮವಾಗಿ FIR ಕೂಡ ದಾಖಲಾದ ತಕ್ಷಣ ಆ ಕೇಸಲ್ಲಿ ಬೇಲ ಆಗಿರೋದ್ರಿಂದ ರೇವಣ್ಣ ಅವ್ರಿಗೆ ಈಗ ಸಂಬಂಧಪಟ್ಟಂತೆ ಇಂಟ್ರಿಮ್ ಆಂಟಿಸಿಪೇಟರಿ ಬೇಲು ಸಿಕ್ಕಲಿಲ್ಲ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ವಿಕ್ಟಿಮ್ ಏನು ಹೇಳ್ತಾರೆ ಅದ್ರ ಮೇಲೆ ರೇವಣ್ಣನ ಮುಂದಿನ ಅಂದರೆ ಅವರ ಭವಿಷ್ಯ ಖಂಡಿತವಾಗ್ಲೂ ಅಡಗಿದೆ. ಇವತ್ತು ಬಹುಶಃ ಮಧ್ಯಾಹ್ನ ನಂತರ ನ್ಯಾಯಾಧೀಶರು ಮನೆ ಮುಂದೆ ಪ್ರೊಡ್ಯೂಸ್ ಮಾಡಿಕೊಂಡು ಪರಪ್ಪನ ನಗರಕ್ಕೆ ಕಳಿಸ್ತಾರೆ. ನಾಳೆ ಓಪನ್ ಕೋರ್ಟ್ಗೆ ರೇವಣ್ಣನ ಪ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಇದೆಲ್ಲದರ ಜೊತೆಗೆ ಈಗ ಆಕೆಯನ್ನು ಕರ್ಕೊಂಬಂದಂಥವ್ರು ಯಾರು ಅದು ಗೊತ್ತಾಗಿದೆ. ಈಗ ಜೊತೆಗೆ ಯಾರ ಆದೇಶದ ಮೇಲೆ ಕರ್ಕೊಂಬಂದರು? ಈಗ ಅವ್ರು ಹೇಳಿದ್ದೇನು ಅಂತಂತಂದರೆ ಭವಾನಿಯವ್ರು ಕರೀತಾರೆ ಬನ್ನಿ ಅಂತೇಳಿ ಕರ್ಕೊಂಬಂದರು ಅಂತ. ಸೊ ಆ ರೀತಿ ಇದ್ದಂಥ ಸಂದರ್ಭದಲ್ಲಿ ಈ ಕೇಸನ್ನಾದರೂ ಬೇರೆ ಬೇರೆ ಕಡೆ ಸುತ್ತಾಡ್ಕೊಂಡು ಭವಾನಿಯವ್ರ ತನಕ ಬಂದು ನಿಲ್ಬೋದಾ? ಏನಾದರೂ ಆ ಥರ ಆಗ್ಬೋದಾ ಕಿರಣ್? ಆಗ್ಬೋದು. ಅದೇ ಇವಾಗ ಆಕೆ ಕೊಡುವಂಥ ಹೇಳಿಕೆ ಇದೆ, ಅದು ಭಾಳ ಇಂಪಾರ್ಟೆಂಟ್. ಇಲ್ಲ ರೇವಣ್ಣ ಸಾಹೇಬರು ಕಳಿಸ್ಕೊಟ್ಟಿದ್ರು ಅಂತ ಅಂದರೆ ಇದು ಅಲ್ಲಿಗೆ ನಿಂತ್ಕೊಳ್ಳುತ್ತೆ. ಇಲ್ಲ ಭವಾನಿ ಮೇಡ, ಯಾಕೆಂತಂದ್ರೆ ಇಲ್ಲಿ ಭವಾನಿಯ ಸಂಬಂಧಿ ಒಬ್ಬನನ್ನು ಈಗಾಗಲೇ ಸತೀಶ್ ಬಾಬಣ್ಣ ಅನ್ನೋನು ಈಗಾಗಲೇ A2 ಮಾಡ್ಕೊಂಡಿದ್ರು. ಯಾಕೆಂದರೆ ಆತನೇ ಆಕೆ ಮನೆಯಿಂದ ಕರ್ಕೊಂಡೋಗಿದ್ದು, ಆ ಬೈಕ್ನಲ್ಲಿ ಕೂರಿಸ್ಕೊಂಡು ಹೊರಗಡೆ ಹೋಗಿದ್ದು. ರೇವಣ್ಣ ಸಾಹೇಬರು ಹೇಳಿದ್ದಾರೆ ಅಂತ ಹೇಳ್ಕೊಂಡೆ ಆಕೆನ ಕರ್ಕೊಂಡು ಹೋಗಿದ್ದು. ಆದರೆ ಕರ್ಕೊಂಡೋಗಿ ಒಂದು 2-3 ದಿನ ನಂತರ ಅದು ತೋಟದ ಮನೆಯಲ್ಲಿ ಈಗಾಗಲೇ ನಿನ್ನೆ ಹುಣಸೂರಿನಲ್ಲಿ ಇರುವಂಥ ಒಂದು ತೋಟದ ಮನೆಯಲ್ಲಿ ಕೂಡ ಈಗಾಗಲೇ ಅವರು ಪತ್ತೆ ಆದರೂ ಅದನ್ನ ಸೆಕ್ಯೂರ್ ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲ ಅಲ್ಲಿಗೆ ಸಂಬಂಧಪಟ್ಟಂತೆ ಭವಾನಿ ಅವರ ಹೆಸರು ಹೇಳ್ಬೋದು, ಅಥವಾ ರೇವಣ್ಣ ಅವರೇ ಈ ಥರ ಮಾಡಿದ್ರು, ಅವರು ನನಗೆ ಭಾಳ ಟಾರ್ಚರ್ ಕೊಟ್ಟರು ಅಂದರೆ ಈ ರೀತಿ ಅವರ ಹೇಳಿಕೆ ಏನಿದೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಏನಾರ ಇವರೆಲ್ಲರೂ ಕೂಡ ಇದ್ದಾರೆ, ನನ್ನ ಕಿಡ್ನಾಪಲ್ಲಿ ಭಾಗಿಯಾಗಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಭವಾನಿ ಅವ್ರಿಗೂ ಕೂಡ ಸಂಕಷ್ಟ ಆಗುತ್ತೆ. ಅವ್ರಿಗೂ ಕೂಡ ಈಗ ಸಂಬಂಧಪಟ್ಟಂತೆ ವಿಚಾರಣೆಗೆ ಮಾಡುವಂಥ ಸಾಧ್ಯತೆ ಇದೆ. ರಂಗನಾಥ್, ಓಕೆ, ನೀವು ಸಂಪರ್ಕದಲ್ಲಿ. ಬ್ರಾಟ್ ಯು ಬೈ ವಿಗಾರ್ಡ್, ಕೋ-ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.